ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಮ್ಮೂರಲ್ಲಂತೂ ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆಗಾಲ ಅಲ್ವಾ, ಎಲ್ಲರೂ ಕೂಡ ಹೆಲ್ತಿನ ಚೆನ್ನಾಗಿಟ್ಕೊಳ್ಳಿ. ಬೇಗ ಶೀತ ಆಗೋದು, ಜ್ವರ ಬರೋದು ಆಗುತ್ತೆ. ಆ್ಯಂಡ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗಲಂತೂ ತುಂಬಾ ಕೇರ್ಫುಲ್ಲಾಗಿ ಕಳಿಸಿ, ಬೆಚ್ಚಗೆ ಕಳಿಸ್ಬೇಕು. ಮತ್ತು ಮಕ್ಕಳಿಗಂತೂ ಇವಾಗ ಒಂದು ಮಗುಗೆ ಹುಷಾರಿಲ್ಲ ಅಂದರೆ ಇನ್ನೊಂದು ಮಗುಗೆ ಹುಷಾರಿಲ್ಲದೆ ಇರೋ ಥರ ಹರಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ತಿಯಾ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಪಾಂಡುರಂಗ ಇಲ್ಲಿ ಅಮ್ಮ ಕ್ಯಾಮ್ರಾ ನನ್ನ ಹಿಂದೆ ಬನ್ನಿ. ಪಾಪುಗೆ 9th ಮಂತ್ದು ವ್ಯಾಕ್ಸಿನೇಷನ್ ಹಾಕಬೇಕಿತ್ತಾಯ್ತಾ, ಹಾಗಾಗಿ ವ್ಯಾಕ್ಸಿನೇಷನ್ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ನನ್ನ ಕಸಿನ್ ಮನೆಗೆ ಬಂದಿದ್ಲು, ಅವಳನ್ನ ಹಾಗೆಯೇ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸಿ ಕೆಲಸ ಎಲ್ಲ ಮುಗಿಸೋಣ ಅಂತ ಹೊರಟೆ. ಮಳೆ ಬರ್ತಾ ಇದೆ, ಚಳಿ ಅನ್ನಿಸ್ತಾ ಇದೆ, ಪಾಪುಗಂತೂ ಬೆಚ್ಚಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ನಾವು ಹೊರಟಿದ್ದಿನ ಅಷ್ಟೊಂದೇನು ಮಳೆ ಅಂತ ಅನ್ನಿಸ್ತಿರಲಿಲ್ಲ, ಬಿಸಿಲಿತ್ತು ಅಂತ ಹೇಳಿಬಿಟ್ಟು ಬೆಚ್ಚಗೆ ಕರ್ಕೊಂಡು ಹೋಗಲಿಲ್ಲ. ಹಾಗೆಯೇ ಒಂದು ಸಾಕ್ಸ್ ಹಾಕ್ಕೊಂಡು ಒಂದು ಸ್ಟೈಲಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದೆ. ಆ್ಯಂಡ್ ಕಮೆಂಟಲ್ಲಿ ಲಿಂಕ್ ಹೇಳ್ತಾ ಇದ್ರಿ ಅಲ್ವಾ, ಇದು ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಆಯಿತಾ. ಇವತ್ತಿನರಲ್ಲಿ ಬ್ಲ್ಯಾಕ್ ಡ್ರೆಸ್ ಲಿಂಕು ಮತ್ತು ಬೇಬಿ ಡ್ರೆಸ್ ಲಿಂಕ್ ಅಂತ ಹಾಕಿರ್ತೀನಿ, ಚೆಕ್ ಮಾಡಿ ಆಯಿತಾ. ಕೆಲವೊಂದು ಸತಿ ಏನಾಗುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿದಾಗ ಕೆಲವೊಂದು ಡ್ರೆಸ್ ಲಿಂಕ್ಸ್ ಓಪನ್ ಆಗುತ್ತೆ, ಕೆಲವೊಂದು ಡ್ರೆಸ್ ಲಿಂಕ್ಸು ಓಪನ್ ಆಗೋದೇ ಇಲ್ಲ. ತಿಯಂಗಂತೂ ಫುಲ್ ಕ್ಯೂರಿಯಾಸಿಟಿ, ಎಲ್ಲ ಕಡೆ ನೋಡೋದು, ನಾವೇನಾದರೂ ಹೇಳ್ಕೊಟ್ರೆ ಬಾಬಾ ಅಂತ ಕರೆಯೋದು. ಹೀಗೆ ಮಾತಾಡಿಕೊಂಡು ಕಾರಲ್ಲಿ ಹೊರಟ್ವಿ. ಸ್ಕೂಲ್ ಹತ್ರ ಫಸ್ಟು ಲಿಪಿನ್ ಪಿಕ್ ಮಾಡೋಕ್ಕಿಂತ ಮುಂಚೆ ಪಾಪಗೆ ವ್ಯಾಕ್ಸಿನೇಷನ್ನ ಮುಗಿಸ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಇವಳಿಗೆ ಆ್ಯಕ್ಚುಲಿ ಪ್ರೈವೇಟಲ್ಲೇ ವ್ಯಾಕ್ಸಿನೇಷನ್ನ ಹಾಕಿಸ್ತೀನಿ. ಲಿಪಿಗೂ ಗೌರ್ಮೆಂಟಲ್ಲಿ ಹಾಕಿಸ್ತಾ ಇದ್ದೆ, ಅಲ್ಲಿ ಸಪ್ಲೈ ಇಲ್ದಿರೋದನ್ನು ಪ್ರೈವೇಟಲ್ಲಿ ಹಾಕಿಸ್ದೆ. ಬಟ್ ಇವಳಿಗೇನೋ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಲೇ ಇಲ್ಲ, ನಾನು ಡೈರೆಕ್ಟಾಗಿ ನಾನು ಡಾಕ್ಟರ್ ಹತ್ರನೇ ಬಂದು ಪ್ರೈವೇಟಲ್ಲೇ ಪ್ರತಿಯೊಂದು ವ್ಯಾಕ್ಸಿನೇಷನ್ನು ಹಾಕಿಸ್ದೆ. ಬಟ್ ಮಕ್ಕಳಿಗೆ ಜ್ವರ ಬರಬೇಕು, ಪೇಯ್ನ್ ಇರಬೇಕು ಅಂತ ಹೇಳ್ತಾರೆ. ಬಟ್ ನಾನು ಇವಳಿಗೆ ಎಲ್ಲದು ಪೇಯ್ನ್ಲೆಸ್ ವ್ಯಾಕ್ಸಿನೇಷನ್ನೇ ಹಾಕ್ಸಿದ್ದೀನಿ. ಬಟ್ ಆ್ಯಕ್ಚುಲಿ ಎಲ್ಲರೂ ಹೇಳೋ ಥರ ಗೌರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಸಪ್ಲೈ ಇರುತ್ತೆ, ಹಾಕಿಸಿ ಅಂತ ಹೇಳಿಬಿಟ್ಟು. ಬಟ್ ಫಸ್ಟ್ ಟೈಮ್ ಇವಳಿಗೆ ನಾನು ಇಲ್ಲಿ ಪ್ರೈವೇಟಲ್ಲಿ ಹಾಕಿಸ್ಬಿಟ್ಟಿದ್ದೆ ಅಲ್ವಾ, ಸೊ ಅದೇ ಬ್ರ್ಯಾಂಡು ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನು ಅದನ್ನು ಚೇಂಜ್ ಮಾಡಲಿಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಪಾಪು ತೂಕ ಎಷ್ಟಿದ್ದಾಳೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇವಳು ಫೋಟೋ ಮತ್ತು ವೀಡಿಯೋಸಲ್ಲಿ ಗುಂಡು ಕಾಣ್ತಾಳೆ ಆಯಿತಾ, ತುಂಬ ವೆಯ್ಟ್ ಇಲ್ಲ. ಇವಳು 7 kg ಇದ್ದಾಳೆ ಅಷ್ಟೇ 9 ಮಂತ್ಸಿಗೆ. ಬಟ್ ಇವಳು ಬರ್ತ್ ವೆಯ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ ಬೆಳೀತಾ ದಪ್ಪ ಆಗಲಿಲ್ಲ. ಡಾಕ್ಟ್ರು ತುಂಬ ಹೆಲ್ದಿಯಾಗಿದ್ದಾಳೆ, ಆ್ಯಕ್ಟಿವ್ ಆಗಿದ್ದಾಳೆ, ಸಾಕು ಅಂತ ಹೇಳಿದ್ರು. ತುಂಬ ಜನದ ಮಗು ಎಲ್ಲ ಗುಂಡಕ್ಕಿರುತ್ತೆ ಅಂತ ಅಂದ್ಕೊಂಡು ರಿಯಲಾಗಿ ನೋಡಿದಾಗ ಅಯ್ಯೋ ವೀಡಿಯೋದಲ್ಲಿ ದಪ್ಪ ಕಾಣುತ್ತೆ, ಇಷ್ಟು ಚಿಕ್ಕಗಿದೆಯಾ ಅಂತ ಕೇಳ್ತಾರೆ ಡೈರೆಕ್ಟಾಗಿ ಮೀಟ್ ಮಾಡಿದಾಗ. ಬಟ್ ಬೇಬಿ ಹೆಲ್ದಿಯಾಗಿದ್ದರೆ ತುಂಬ ಇಂಪಾರ್ಟೆಂಟು ನನ್ನ ಪ್ರಕಾರ ಗುಂಡಕ್ಕಿರೋಕ್ಕಿಂತ. ಸೊ ನನ್ನ ಮಗಳು ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಾಳೆ. Irrespective of age, up to 5 years, irrespective of vaccination status, ನಾವು ಇವತ್ತು ಪಲ್ಸ್ ಪೋಲಿಯೋ ಅಲ್ಲ, ಇವತ್ತು ಹುಟ್ಟಿದೆ ಮಗು, ಇವತ್ತು ಮಾಮೂಲಿ ಬರ್ತ್ ಡೋಸ್ ಪೋಲಿಯೋ ಹಾಕ್ಸಿರ್ತೀವಿ, ಪಲ್ಸ್ ಪೋಲಿಯೋ ಅಂತ ನಾಳೆ ಹಾಕಿಸ್ಲಿಲ್ಲ, ಅರ್ಥ ಆಯ್ತಲ್ಲ. ಇವತ್ತು ಹಾಕಿದ್ರು ನಾಳೆ ಮತ್ತು ಹಾಕೋದು ಇರ್ತದೆ, ಏಕೆಂದರೆ ಪಲ್ಸ್ ಪೋಲಿಯೋ ಅಂದ್ರೆ ಹಾಕಲೇಬೇಕು. ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ ಅದು ಬೇಬಿನೂ ಹಾಕಿಸ್ಬೇಕು. irrespective of vaccination status, ಪಲ್ಸ್ ಪೋಲಿಯೋ ದಿವಸ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಎಲ್ಲ ಮಕ್ಕಳು ಹಾಕಿಸ್ಕೋಬೇಕು. ಇವತ್ತು ಹಾಕಂಗಿಲ್ಲ ಅಲ್ಲ, ಇದು ವ್ಯಾಕ್ಸಿನೇಷನ್. ನಾನು ಆ್ಯಕ್ಚುಲಿ ಲಾಸ್ಟ್ ಶಾರ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಪಲ್ಸ್ ಪೋಲಿಯೋ ಹಾಕ್ಸೋದ್ರ ಬಗ್ಗೆ. ಹಾಗಾಗಿ ಫಸ್ಟೇ ಡಾಕ್ಟರ್ ಹತ್ರ ಕೇಳ್ಕೊಂಡ್ಬಿಟ್ಟೆ, ಬಿಕಾಸ್ ನಾನು ಬೇರೆಯವರಿಗೆ ಹೇಳೋಕ್ಕಿಂತ ಮುಂಚೆ ಕರೆಕ್ಟಾಗಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಇರಬೇಕು ಅಂತ ನನ್ನ ಒಂದು ಆಸೆ. ಬಿಕಾಸ್ ಎಷ್ಟೊಂದು ಜನ ಅದನ್ನು ನೋಡಿ ಟ್ರಸ್ಟ್ ಮಾಡ್ತಾರೆ ಅಲ್ವಾ. ನನಗೆ ಗೊತ್ತಿರೋದ್ರಲ್ಲಿ ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪು ಅಂತ ಅನ್ನಿಸ್ಬಿಟ್ರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಪಾಪಗೆ ವ್ಯಾಕ್ಸಿನ್ ಹಾಕಿಸ್ಬಿಟ್ಟು ಡಾಕ್ಟರ್ ಹತ್ರ ಎಲ್ಲ ಇನ್ಫಾರ್ಮೇಷನ್ನು ಕೇಳಿಕೊಂಡು ನಾನು ಶೇರ್ ಮಾಡಿದೆ. ತಿಯಾ ಯಾವಾಗಲೂ ಇಷ್ಟೊಂದು ಅಳ್ಳಲ್ಲ ಆಯಿತಾ. ನಾವು ಹೋಗೋಕ್ಕಿಂತ ಮುಂಚೆ ಒಳಗಡೆ ಇನ್ನೊಂದು ಮಗು ಇತ್ತು, ಆ ಮಗು ನೋಡೋದ್ಬಿಟ್ಟು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದು ಅಳ್ಳೋದನ್ನು ನೋಡಿಬಿಟ್ಟು ಇವಳು ಹೆದ್ರುಕೊಂಡು ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇಲ್ಲಾಂದರೆ ಸುಮ್ಮನೆ ಅಟ್ಲೀಸ್ಟ್ ಚುಚ್ಚೋ ತನಕ ಸುಮ್ಮನಿರ್ತಾಳೆ, ಚುಚ್ಚಿದ ಮೇಲೆ ಅಳ್ತಾಳೆ. ಇನ್ನೂ ಚುಚ್ಚೇ ಇಲ್ಲ ಡಾಕ್ಟ್ರು, ಚುಚ್ಚೋಕ್ಕಿಂತ ಮುಂಚೆನೇ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಪಾಪ ಅಂತ ಹೊಟ್ಟೆ ಉರಿತಾ ಇತ್ತು. ಅದಾದಮೇಲೆ ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನನೇ ಆಗಲಿಲ್ಲ. ಬೇರೆ ಮಗು ಅಳ್ಳೋದನ್ನು ಕೇಳಿಸ್ಕೊಂಡು ಪಾಪ ಇದು ಜೋರಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾ
ಇತ್ತು. ಸರಿ ಅಂತ ಹೇಳ್ಬಿಟ್ಟು ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಸಹನಾ ನೀವು ಫೋನ್ಪೇ ಮಾಡಿಬಿಡಿ ಅಂತ ಹೇಳಿ ಸಹನನ ಕೈ ಫೋನ್ ಕೊಟ್ಟು ಪಟ್ ಅಂತ ಹೊರ್ಗಡೆ ಬಂದೆ. ಆ್ಯಕ್ಚುಲಿ ತಿಯಂಗೆ ನನಗಿಂತ ಮೋಹನ್ ಅಂದರೆ ತುಂಬಾ ಇಷ್ಟ ಆಯಿತಾ. ಲಿಪಿನೂ ಹಾಗೆ ಮಾಡ್ತಾಯಿದ್ಲು, ಮೋಹನ್ ಹತ್ರ ಹೋಗೋದು, ಮೋಹನ್ ಬಂದ ತಕ್ಷಣ ಮೋಹನ್ ಎತ್ಕೊಬೇಕು, ಹೀಗೆ ಮಾಡ್ತಾಯಿದ್ಲು. ನಾನು ಮಾತ್ರ ನೋಡ್ಕೊಳ್ಳೋದು ಲಿಪಿ ಅಪ್ಪ ಇಷ್ಟನಾ ಅಂತ, ಇವಳಿಗೂ ಅಪ್ಪನೇ ಇಷ್ಟ ಅಂತ ಅನಿಸುತ್ತೆ ಫ್ಯೂಚರಲ್ಲಿ ಮೇ ಬಿ. ಆಮೇಲೆ ಮೋಹನೆಲ್ಲ ಎತ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆದಳು. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಸಾಟರ್ಡೇ ಆಗಿತ್ತು, ಹಾಗಾಗಿ ಲಿಪಿನ ಸ್ಕೂಲಿಂದ ಪಿಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋದ್ವಿ. ಲಿಪಿ ಅಮ್ಮ ಪ್ಲೀಸ್ ಅಮ್ಮ ನಮ್ಮ ಮ್ಯಾಮಿಗೆ ನಮ್ಮ ಬೇಬಿನ ತೋರಿಸ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ಲು. ಬೇಡ ಲಿಪಿ, ಪಾಪು ತುಂಬ ಅಳ್ತಿದ್ದಾಳೆ ಇವತ್ತು ಇಂಜೆಕ್ಷನ್ ಕೊಡಿಸಿರೋದ್ರಿಂದ, ಮ್ಯಾಮ್ ಹತ್ರ ಕರ್ಕೊಂಡು ಹೋದರೆ ನೋಡೋಕ್ಕಾಗಲ್ಲ ಮಗಳೇ, ಇನ್ನೊಂದು ದಿನ ಮ್ಯಾಮಿಗೆ ತೋರಿಸೋಣ ಅಂತ ಹೇಳಿದೆ. ಆಮೇಲೆ ಲಿಪಿ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇದ್ರು, ಎಲ್ಲ ಮಕ್ಕಳಿಗೂ ಹಾಯ್ ಹೇಳಿದ್ವಿ. ಮತ್ತೆ ನಾನು ಎತ್ಕೊಂಡ್ರು ನನ್ನ ಹತ್ರ ಪಾಪು ಸಮಾಧಾನನೇ ಆಗಲಿಲ್ಲ. ಆಮೇಲೆ ಮೋಹನ್ ಎತ್ಕೊಂಡ್ರು, ಸ್ವಲ್ಪ ಸಮಾಧಾನ ಆದಳು. ಮತ್ತು ಅಲ್ಲಿಂದ ಕಾರ್ ಪಾರ್ಕ್ ಮಾಡಿದ್ರಲ್ವ, ಕಾರ್ ಪಾರ್ಕಿಂಗ್ ತೊಗೊಂಬರ್ತೀನಿ ಅಂತ. ಅಷ್ಟೋ ತನಕ ನನ್ನ ಮಗಳು ಸಹನನ ಮಗಳು ಬಿಡಬೇಕಾ, ಏನಾದರೂ ತಿನ್ನೋಣ ಅಮ್ಮ, ಏನಾದರೂ ಕೊಡಿಸಿ ಅಂತ ಹೇಳಿಬಿಟ್ಟು ಸ್ಕೂಲ್ ಪಕ್ಕದಲ್ಲೇ ಬೇರೆ ಬೇಕ್ರಿ ಇದೆ, ಸರಿ ಅಂತ ಹೇಳ್ಬಿಟ್ಟು ಒಂದೊಂದು ಐಸ್ ಕ್ರೀಮ್ನ ತೊಗೊಂಡು ನಿಂತ್ಕೊಂಡ್ವಿ. ಪಾಪನ ಕರಿತಾನೆ ಇದ್ದೀನಿ, ಬಾ ತೊಗೊಂಬರ್ಲಿ ಅಂತ. ಲಿಪಿನೂ ಕರಿತಾ ಇದ್ದಾಳೆ, ಯಾರ ಹತ್ರ ಹೋಗೋದು ಅಂತ ಇಬ್ಬರು ನೋಡಿ ಕೊನೆಗೆ ನನ್ನ ಹತ್ರನೂ ಬರಲಿಲ್ಲ, ಲಿಪಿ ಹತ್ರನೂ ಹೋಗಲಿಲ್ಲ. ಮೋಹನ್ ಬಿಡು ಮತ್ತೆ ನಿನ್ನ ಹತ್ರ ಬಂದರೆ ಅಳ್ತಾಳೆ ಅಂತ ಹೇಳಿಬಿಟ್ಟು ಕಾರ್ನ ಅವಳನ್ನ ಸೈಡಲ್ಲೇ ಕೂರಿಸ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಕಾರ್ನ ತಗೊಂಡು ಬಂದರು. ಸಹನ ಅಯ್ಯೋ ಹೆಂಗೆ ಪಾಪನ ಕರ್ಕೊಂಡು ಕೂರಿಸ್ಕೊಂಡು ಬರ್ತಾರಪ್ಪ ಹೆಂಗೆ ಅಂತ, ನನಗೂ ಅದೇ ಟೆನ್ಷನ್ ಆಗ್ತಾಯಿತ್ತು, ಸೈಡಲ್ಲಿ ಹೆಂಗೆ ಕೂರಿಸ್ಕೊಂಡು ಬರ್ತಾರೆ ಅಂತ. ಬಿಕಾಸ್ ಫಸ್ಟ್ ಟೈಮ್ ಅವ್ರು ಹಿಂಗೆ ಡ್ರೈವಿಂಗ್ ಮಾಡಿಕೊಂಡು ಪಾಪನ ಕರ್ಕೊಂಡು ಬಂದಿರೋದು. ನನಗೆ ಫುಲ್ ಕ್ಯೂರಿಯಾಸಿಟಿ, ಕಾರ್ ಇನ್ನೂ ಬರಲೇ ಇಲ್ಲ ಅಂತ ನೋಡ್ತಾನೆ ಇದ್ದೀನಿ. ಎಷ್ಟು ನೀಟಾಗಿ ಮುದ್ದಾಗಿ ಅಂದರೆ ಅವಳು ಸೈಡಲ್ಲಿ ಕೂತ್ಕೊಂಡು ಒಂಚೂರು ಅಳ್ತಿರ್ಲಿಲ್ಲ ನೋಡಿ, ಈ ಥರ ಹ್ಯಾಪಿ ಆಗಿಬಿಟ್ಟು ಬಂದಳು. ಸೊ ಅದಾದಮೇಲೆ ಎಲ್ಲಿಗೆ ಹೋಗೋದು ಅಂತ ಅಂದ್ಕೊಂಡ್ವಿ. ಊಟ ಮಾಡಿಬಿಡೋಣ, ಆಲ್ಮೋಸ್ಟ್ 1:30 ಆಗಿತ್ತಲ್ವ ಅಂತ ಹೇಳಿಬಿಟ್ಟು ಊಟಕ್ಕೆ ಅಂತ ಹೇಳಿಬಿಟ್ಟು ಹೋಟೆಲಿಗೆ ಬಂದ್ವಿ. ಪಾಪುಗೆ ರಾಗಿ ಸರಿ ಬಾಕ್ಸ್ ತೊಗೊಂಡು ಬಂದಿದ್ದೆ ನಾನು, ಪೌಡರ್ನ ಅಕ್ಕನ ಮನೆಗೆ ಹೋಗ್ಬಿಟ್ಟು ಮಾಡಿಸಿ ತಿನ್ಸೋಣ ಅಂತ ಹೇಳಿಬಿಟ್ಟು. ಅವಳಿಗೆ ಯೂಶ್ವಲಿ 2:30 ಹಂಗೆ ತಿನ್ನಿಸ್ತೀನಿ, ಇನ್ನೂ ಅವಳಿಗೆ ಟೈಮ್ ಇತ್ತು ಅಂತ ಹೇಳಿ ಅಷ್ಟೊತ್ತಿಗೆ ನಾವು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಏನೇನು ಬೇಕು ಎಲ್ಲ ಊಟ ಆರ್ಡರ್ ಮಾಡ್ಕೊಂಡ್ವಿ. ನಮ್ಮ ಮಕ್ಕಳು ಐಸ್ ಕ್ರೀಮ್ ತೊಗೊಂಡ್ಬಂದಿದ್ವಲ್ವ, ಅದನ್ನು ತಿಂತ ಕೂತಿದ್ವು. ಆ್ಯಂಡ್ ಪಾಪುಗೆ ಫಾರ್ಮುಲಾ ಮಿಲ್ಕ್ ಕೊಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಆ್ಯಕ್ಚುಲಿ ಪಾಪು ಹುಟ್ಟಿ 2 ದಿನ ನನಗೆ ಸ್ಟಾರ್ಟಿಂಗ್ ಅಷ್ಟು ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಇರಲಿಲ್ಲ. ಅಂಥ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಒಂದು 3-4 ಡೇಸ್ ಒಳಗೆ ಫಾರ್ಮುಲಾ ಮಿಲ್ಕ್ ಕೊಟ್ಟಿದ್ದೀನಿ. ಮತ್ತು ಏನಂತ ಅಂದರೆ ಕೆಲವೊಂದು ಸತಿ ಹೊರ್ಗಡೆ ಟ್ರಾವೆಲ್ ಮಾಡುವಾಗ ನಾನು ಫಾರ್ಮುಲಾ ಮಿಲ್ಕ್ನ ಪೌಡರ್ನ ತೊಗೊಂಡು ಸ್ವಲ್ಪ ಬಿಸಿನೀರನ್ನ ಕೂಡ ತೊಗೊಂಡು ಹೋಗಿ ಕೊಟ್ಟಿದ್ದೀನಿ. ಬಟ್ ನನಗೆ ಸಾಮಾನ್ಯವಾಗಿ ಬ್ರೆಸ್ಟ್ ಮಿಲ್ಕೆ ತುಂಬ ಚೆನ್ನಾಗಿ ಸಪ್ಲೈ ಆಗುತ್ತೆ. ಒಂದೊಂದು ಸತಿ ನಾನು ಏನು ಮಾಡ್ತಾಯಿದ್ದೆ, ಬ್ರೆಸ್ಟ್ ಪಂಪ್ನ ಯೂಸ್ ಮಾಡಿ ಅದನ್ನು ಕೂಡ ನಾನು ಪಂಪ್ ಮಾಡಿಬಿಟ್ಟು ಬಾಟಲಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾಯಿದ್ದೆ. ಇಲ್ಲ ಅಂತಂದರೆ ಅಮ್ಮನ ಜೊತೆ ಬಿಟ್ಟು ಹೋಗುವಾಗ ತೀರಾ ಎಮರ್ಜೆನ್ಸಿ ಇದ್ದಾಗ ಬಾಟಲಿಗೆ ನಾನು ಬ್ರೆಸ್ಟ್ ಮಿಲ್ಕ್ನ ಕೂಡ ಪಂಪ್ ಮಾಡಿ ಇಟ್ಟೋಗ್ತಾ ಇದ್ದೆ. ಇಲ್ಲ ಅಂತ ಅಂದರೆ ಒಂದೊಂದು ದಿನ ಫಾರ್ಮುಲಾ ಮಿಲ್ಕ್ನು ಕೂಡ ಕೊಟ್ಟಿದ್ದೀನಿ. ಬಟ್ ತುಂಬಾ ಜಾಸ್ತಿ ಕೊಟ್ಟಿಲ್ಲ, ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಟಾರ್ಟಿಂಗ್ ಅವಳು ಹುಟ್ಟಿದಾಗ ಯಾವ್ದು ಕೊಟ್ಟಿದ್ರು ಅದನ್ನೇ ಕೊಟ್ಟಿದ್ದೀನಿ. ಆ್ಯಂಡ್ ಪಾಪು ನೋಡಿ ನಾವೇನಾದರೂ ತಿಂತಾ ಇದ್ದರೆ ಅವಳಿಗೆ ಕೊಡಬೇಕು, ಕೊಡಲಿಲ್ಲ ಅಂತ ಅಂದರೆ ನಂದು ವೀಡಿಯೋಸ್ ರೆಗ್ಯುಲರಾಗಿ ನೋಡಿರೋರಿಗೆ ಐಡಿಯಾ ಇರುತ್ತೆ, ಫುಲ್ ಕಿರ್ಚಾಡ್ತಾಳೆ, ನನಗೂ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಏನು ಕೊಡೋದು, ಕೊಡೋಕ್ಕೇನೂ ಇರಲಿಲ್ಲ. ಗೋಬಿ ತಿಂತಾ ಇದ್ವಲ್ಲ ಅದನ್ನೇ ಒಂಚೂರು ಇದು ಮಾಡಿದ್ರು. ಅದಾದಮೇಲೆ ನೋಡಿ ಅಲ್ಲಿ ಏನಿದೆ ಅದನ್ನು ಬಗ್ಗಬೇಕು, ಎಳಿಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಹಠ ಮಾಡ್ತಾಯಿದ್ಲು. ಬಟ್ ಏನು ತಿನ್ಸೋಕ್ಕೂ ಭಯ, ಎಲ್ಲ ಖಾರ ಇರುತ್ತಲ್ಲ. ಆಮೇಲೆ ವೆಯ್ಟರ್ ಹತ್ರ ಕೇಳಿಕೊಂಡೆ, ಪಾಪಗೊಂದು ಕುಕ್ಕುಂಬರು ಅಥವಾ ಕ್ಯಾರೆಟ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ನೀಟಾಗಿ ತೊಳೆದು ಅದ್ರ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಡು ಕೊಟ್ಟರು. ಅದನ್ನು ಕೊಟ್ಟಮೇಲೆ ಒಂದು 10 ನಿಮಿಷ ಬಾಯಿಗೆ ಹಾಕ್ಕೊಂಡು ಸುಮ್ಮನಿದ್ಲು, ಮತ್ತೆ ಕೆಳಗಡೆ ಬಿಸಾಕ್ಬಿಟ್ಲು. ಆಮೇಲೆ ಮತ್ತೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲಾಯ್ತಾ. ನಾನು ಪಾಪುನೇನಾದರೂ ಈ ಥರ ಹೊರಗಡೆ ಕರ್ಕೊಂಡು ಹೋಗುವಾಗ ರಾಗಿ ಸರಿ ಪೌಡರ್ನ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ, ಮತ್ತು ನೀರನ್ನ ತೊಗೊಂಡಿರ್ತೀನಿ. ಮತ್ತು ಕೆಲವೊಂದು ಸತಿ ನೆಸೆಸಿಟಿ ಇದ್ದರೆ ನಾನು ಫಾರ್ಮುಲಾ ಮಿಲ್ಕ್ನ ತೊಗೊಂಡೋಗಿರ್ತೀನಿ ಪೌಡರ್ನ. ಬಟ್ ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ, ಬರಬೇಕಾದ್ರೇ ನಾನು ಸ್ವಲ್ಪ ತಿನ್ನಿಸ್ಕೊಂಡು ಬಂದಿದ್ದೆ, ಹಾಗಾಗಿ ಯಾವುದೇ ರೀತಿ ಫಾರ್ಮುಲಾ ಮಿಲ್ಕ್ನ ತೊಗೊಂಡೋಗಿರಲಿಲ್ಲ. ಮತ್ತು ಏನಾದರೂ ಅಲ್ಲೇ ಪಾಸಿಬಿಲಿಟೀಸ್ ಇದ್ದರೂ ಕೂಡ ನಾನು ಫೀಡ್ ಕೂಡ ಮಾಡಿಸ್ತೀನಿ. ಆಮೇಲೆ ದಾಲ್ ಕಿಚಡಿ ಆರ್ಡರ್ ಮಾಡ್ಕೊಂಡಿದ್ವಿ, ಅದನ್ನೊಂದು ಚೂರು ಕರ್ಡ್ ಜೊತೆ ಕೊಟ್ಟ ತಕ್ಷಣ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಎಲ್ಲೋದ್ರೂ ಅಷ್ಟೇ 90% ನಾನು ಫುಲ್ ಫ್ರೀಯಾಗಿರ್ತೀನಿ, ಮೋಹನೇ ಎತ್ಕೊಂಡಿರ್ತಾರೆ. ಆ್ಯಂಡ್ ಮೋಹನ್ ಜೊತೆನೇ ಆರಾಮಾಗಿರ್ತಾಳೆ. ಹಾಗಾಗಿ ನನಗೆ ಹೊರಗಡೆ ಹೋದಾಗ ಕೈ ನೋವು ಬರುತ್ತೆ, ನನಗೆ ರಿಸ್ಕ್ ಆಗುತ್ತೆ ಅನ್ನೋ ಥರ ಅನಿಸಲ್ಲ. ಯಾರು ಎತ್ಕೊಂಡ್ರೂ
ಹೋಗ್ಬಿಡ್ತಾಳೆ ಆರಾಮಾಗಿ. ಬಟ್ ಹೊಟ್ಟೆ ತುಂಬಿರಬೇಕು, ಕಣ್ಣು ತುಂಬ ನಿದ್ದೆ ಆಗಿರಬೇಕು. ಬೇರೆ ಮಕ್ಕಳು ಎಲ್ಲ ಕೆಲವೊಂದು ಸತಿ ಕಿರಿಕ್ ಮಾಡ್ತಾರಲ್ಲ, ಆ ಥರ ಏನು ಅಷ್ಟು ಕಿರಿಕ್ ಮಾಡಲ್ಲ. ಲಿಪಿ ಅಂತೂ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ನಾನೇ ಆಗಬೇಕಿತ್ತು ಅನ್ನೋ ಥರ ಕಿರಿಕ್ ಮಾಡ್ತಾಯಿದ್ಲು. ಹಾಗೆಯೇ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ದೆ. ಆ್ಯಂಡ್ ಅವ್ರ ಮಗಳು ನಂದು ವೀಡಿಯೋಸ್ ನೋಡ್ತಾಳಂತ ಆಯಿತಾ. ಅವ್ರ ಅಮ್ಮ ನನಗೆ ಅವ್ರನ್ನ ಪರಿಚಯ ಮಾಡಿಕೊಡ್ಲಿಲ್ಲ. ಅಮ್ಮ ನನ್ನ ಪರಿಚಯ ಮಾಡಿಕೊಡ್ಲಿಲ್ವಲ್ಲ ನೀವು ಅಂತ ಹೇಳ್ತಾ ಇದ್ಲು. ಆಮೇಲೆ ಬಾ ಮಗಳೇ ಅಂತ ಕರೆದ್ರೆ ಫುಲ್ ಶೈ ಅವಳಿಗೆ. ಸರಿ ಅಂತ ಹೇಳ್ಬಿಟ್ಟು ಹೋದ್ಲು. ಅವ್ರನ್ನ ಮಾತಾಡಿಸ್ಕೊಂಡು ಹೋಟೆಲಲ್ಲಿ ಜ್ಯೂಸ್ ಕುಡಿಲಿಲ್ಲ. ನಂಗೆ ಯಾವಾಗಲೂ ಇದೇ ಜ್ಯೂಸ್ ಸೆಂಟರಲ್ಲಿ, ಲಕ್ಷ್ಮಿ ಜ್ಯೂಸ್ ಸೆಂಟರಲ್ಲೇ ನಮಗೆಲ್ರಿಗೂ ಜ್ಯೂಸ್ ಇಷ್ಟ ಆಗುತ್ತಾಯ್ತಾ. ಅಲ್ಲೇ ಒಂದು ಒಳ್ಳೆ ಮ್ಯಾಂಗೋ ಮಿಲ್ಕ್ ಶೇಕ್ನ ಆರ್ಡರ್ ಮಾಡಿಕೊಂಡು ಕುಡಿದ್ವಿ. ಪಾಪುನ ಬೇಕು ಅಂತ ಹೇಳ್ಬಿಟ್ಟು ಸಹ ನನ್ನ ಚಿಕ್ಕ ಮಗಳು ಪುಂಕಿ ಆಯಿತಾ, ಶಿ ಈಸ್ ವೆರಿ ಕ್ಯೂಟು. ಬೇಬಿ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ನಾನು ಪಾಪುನ ಕರ್ಕೊಂಡು ಬಂದರೆ ಅವಳು ನನ್ನ ಜೊತೆನೇ ಇರ್ತಾಳೆ. ಆ್ಯಂಡ್ ಪಾಪು ಸುತ್ತನೇ ಇರ್ತಾಳೆ. ಹಾಗಾಗಿ ಪಾಪು ಸುತ್ತನೇ ಇದ್ಲು. ನನ್ನ ಕಸಿನ್ ಪಾಪ ಮಾವಿನ ಹಣ್ಣಿದ್ದು ಒಂಚೂರು ನೆಕ್ಕಿಸ್ತಾ ಇದ್ಲು. ಬಟ್ಟೆ ಮೇಲೆ ಚಲ್ತು, ಅದಕ್ಕೆ ರೇಗಿಸ್ತಾ ಇದ್ದೆ, ಹೊಸ ಬಟ್ಟೆ ಕೊಡಿಸ್ಬೇಕು ಅಂತೇಳಿ. ನೋಡಿ ಅಲ್ಲೂ ಕೊಡು 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 ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ಕೊಂಡು ಸಹನವ್ರಿಗೆ ಬಾಯ್ ಹೇಳಿ ಅಮ್ಮ ಬೆಂಗಳೂರಿಗೆ ಹೋಗಿ 10 ಡೇಸ್ ಆಗಿತ್ತಾಯ್ತಾ. ಅಮ್ಮನ ನೋಡಿದ ತಕ್ಷಣ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನನಗೆ ವಿಡಿಯೋ ಬೇಕಿತ್ತು. ಅವಳಿಗೆ ನಿದ್ದೆಗಣ್ಣು ಏನೋ ಗೊತ್ತಿಲ್ಲ, ನೋಡಿದ್ಲು 1-2 ನಿಮಿಷ. ಸರಿ ಅಂತೇಳಿ ಅಮ್ಮ ಕರ್ಕೊಂಡ್ರು. ಅಮ್ಮನ ಹತ್ರ ಹೋದ್ಲು, ಏನು ರಿಯಾಕ್ಷನ್ ಮಾಡಲಿಲ್ಲ, ನಗಾಡಿದ್ಲು. ಓ ನಾವೇನು ರಿಯಾಕ್ಷನ್ ಮಾಡಲಿಲ್ಲ ಇವಳು ಅಂತ ಅಂದ್ಕೊಂಡು ಕೊನೆಗೆ ಆಮೇಲೆ ಹಗ್ ಮಾಡಿದ್ಲು. ಸರಿ ಕೊಡಮ್ಮ ಆಯಿತು, ನನ್ನ ಹತ್ರನೇ ಎತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದೆ. ಅಮ್ಮನ ಹತ್ರ ಇಸ್ಕೊಳಕ್ಕೆ ಹೋದರೆ ಅಮ್ಮನ ಸೆರಗನ್ನ ಬಿಡ್ತಾನೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಂತ ಹಿಂಸೆ ಮಾಡಿ ಮತ್ತೆ ಎಳ್ಕೊಂಡು ಕೂರಿಸ್ಕೊಳ್ಳೋಣ, ಅಮ್ಮ ಹಿಂದೆ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಎಳ್ಕೊಂಡು ಕೂರಿಸ್ಕೊಳ್ತಾನೆ ಇದ್ದೀವಿ. ಜೋರಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಮ್ಮ ಅಮ್ಮಂಗಂತೂ ಫುಲ್ ಖುಷಿ. ಹಬ್ಬ ನನಗೆ ಸಾಕಾಯ್ತು ನೋಡ್ಕೊಂಡಿದ್ದಕ್ಕೆ ಅಂತೇಳಿ ಕೊನೆಗಮ್ಮ ಲಗೇಜ್ ಇದ್ರೂ ಪರವಾಗಿಲ್ಲ ಬಿಡು, ನಾನೇ ಹಿಂದೆ ಕೂರಿಸ್ಕೊತೀನಿ ಅಂತ ಹೇಳಿ ಹಿಂದೆ ಕೂರಿಸ್ಕೊಂಡ್ರು. ಅಲ್ಲಿಂದ ಅಮ್ಮನ್ನು ಕರ್ಕೊಂಡು ನನ್ನ ಕಸಿನ್ನ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕನ ಮನೆಗೆ ಹೋದೆ. ನನ್ನ ತಮ್ಮ ಅಂತೂ ಅವ್ನ ರೂಮ್ನ ಸೂಪರಾಗಿ ಸೆಟಪ್ ಮಾಡ್ಕೊಂಡಿದ್ದ ಆಯಿತಾ. ಇದು ಏನಿದು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ, ಒಂದು ಗ್ಲಿಮ್ಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಹಾಗೇ ಒಂದು ಗ್ಲಿಮ್ಸ್ನ ತೆಗೆದೆ. ಅವನು ಆ್ಯಕ್ಚುಲಿ ಕೆಲವೊಂದು ಶಾರ್ಟ್ಸ್ ವಿಡಿಯೋ ಎಡಿಟಿಂಗು ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ಯಾವಾಗಲೂ ಅಷ್ಟೇ ನಂಗೆ ಅವ್ನ ರೂಮ್ ನೋಡೋದೇ ಒಂದು ಖುಷಿ, ಒಂಥರ ಇಂಪ್ರೆಸಿವ್ ಆಗಿ ಯಾವಾಗಲೂ ಆರ್ಗನೈಸ್ ಮಾಡ್ಕೊಂಡಿರ್ತಾನೆ. ಅದಾದಮೇಲೆ ಅವರಿಗೆಲ್ಲರಿಗೂ ಬಾಯ್ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಮುಗಿಸಿ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣು ಅಂತ ಅಂದರೆ ಯಾರಿಗಿಷ್ಟ ಆಗಲ್ಲ, ಎಲ್ಲರ ಫೇವ್ರೆಟ್ ಹಲಸಿನ ಹಣ್ಣು. ಹಲಸಿನ ಹಣ್ಣು ಬಿಡಿಸಿ ಇಟ್ಟಿದ್ದೆ ಆಯಿತಾ. ಇದು ಆ್ಯಕ್ಚುಲಿ 1 ವಾರಕ್ಕಿಂತ ಮುಂಚೆ ಬಿಡಿಸಿ ಹಲಸಿನ ಹಣ್ಣಿನ ಬೀಜನ ಒಣಗಿಸಿದ್ದು. ಇದನ್ನು ಏನಂತ ಅಂದರೆ ಇಮಿಡಿಯೇಟಾಗಿ ಹಲಸಿನ ಹಣ್ಣಿನ ತಿಂದ ತಕ್ಷಣ ಸಾಂಬಾರು ಮಾಡಬಾರ್ದು, ಅಷ್ಟು ರುಚಿ ಅಂತ ಅನಿಸಲ್ಲ. ಹಾಗಾಗಿ ಒಣಗಾದ್ಮೇಲೆ ಈ ಥರ ಸಿಪ್ಪೆ ಎಲ್ಲ ಬರುತ್ತಲ್ಲ, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಾಂಬಾರು ಮಾಡ್ಬೋದು ಆಯಿತಾ. ಇದನ್ನು ಒಣಗಿಸಿ ಪುಡಿ ಮಾಡಿನೂ ಲಡ್ಡು ಥರ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಆ್ಯಕ್ಚುಲಿ ಹಲಸಿನ ಹಣ್ಣಿನ ಬೀಜದಲ್ಲಿ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ತುಂಬಾ ಹೆಲ್ದಿಯಾಗಿರುವಂತಹ ಒಂದು ಪ್ರೋಟೀನ್ ಅಂತಲೇ ಹೇಳ್ಬೋದು. ಇವಾಗ ಸೊಪ್ಪಿನ ಸಾಂಬಾರಿಗೆ ಸಾಮಾನ್ಯ ಹಾಕ್ತಾರೆ. ಇವತ್ತು ನಾನು ಯಾವಾಗಲೂ ವೆಡ್ನೆಸ್ಡೇ ಏನು ಮಾಡ್ತೀನಿ, ಇಲ್ಲ ಆಲೂರಲ್ಲಿ ಸಂತೆ ಆಗುತ್ತೆ ಆಯಿತಾ, ಆವಾಗ ತರಕಾರಿನ ತರಿಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಏನೇನು ಹಳೆ ತರಕಾರಿ ಉಳಿದಿತ್ತು ಎಲ್ಲ ತರಕಾರಿನೂ ಫ್ರಿಜ್ಜಿಂದ ತೆಗೆದು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಕಾಳು ಅದ್ರ ಜೊತೆಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಹಲಸಿನ ಕಾಳನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಸುಲಿದಿಟ್ಕೊಳ್ತಾ ಇದ್ದೀನಿ. ಸಿಪ್ಪೆ ಇರುತ್ತಲ್ಲ ಮೇಲ್ಗಡೆ, ಹಿಂಗೆ ಒಣಗಿದ ಮೇಲೆ ಹಿಂಗೆ ಸಿಪ್ಪೆ ಬರುತ್ತೆ ನೋಡಿ, ಸಿಪ್ಪೆನ ತೆಗಿಯೋದು, ತೆಗೆದು ಇದನ್ನು ಜಜ್ಕೋಬೇಕು. ಆ್ಯಕ್ಚುಲಿ ಇದನ್ನು ಹುರ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಚಿಕ್ಕದ್ರಲ್ಲೆಲ್ಲ ಮಳೆಗಾಲ ಬಂತು ಅಂತ ಅಂದರೆ ಕೆಂಡದಲ್ಲಿ ಹಾಕ್ಬಿಟ್ಟು ಹುರ್ಕೊಂಡು ತಿಂತಾಯಿದ್ವಿ. ಮತ್ತು ಅಜ್ಜಿ ಸಾಂಬಾರಿಗೆ ಹಾಕೋರು ಆಯಿತಾ, ಅದೆಲ್ಲ ನೆನಪಾಗುತ್ತೆ ಇವಾಗ. ಆವಾಗಿನ ಅಡುಗೆಗಳೇ ಚಂದ. ಹಂಗಾಗಿ ನನಗೆ ಒಂಥರ ಹಿಂದಿನ ಕಾಲದ ಅಡುಗೆಗಳು ಏನೇನಿರುತ್ತೆ ಅದೆಲ್ಲದೂ ಇಷ್ಟ ನನಗೆ, ಮಾಡಬೇಕು ಅದನ್ನು ತಿನ್ನಬೇಕು ಅನ್ನೋ ಥರ. ಕಡುಬಾಗಿರ್ಬೋದು, ಸಣ್ಣ ಸಣ್ಣ ಕಾಳು ಕಡುಬು, ಹಲಸಿನ ಹಣ್ಣಿನ ದೋಸೆ, ಈ ಥರದ್ದೆಲ್ಲ ಒಂಥರ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇವತ್ತು ಹಲಸಿನ ಹಣ್ಣಿನ ದೋಸೆ ಮಾಡೋಣ ಸಂಜೆಗೆ ಅಂತ ಅಂದ್ಕೊಂಡೆ. ಬಟ್ ಹಣ್ಣು ಏನಂದರೆ ಹಲಸಿನ ಹಣ್ಣು ತುಂಬ ಹಣ್ಣಾಗಿದ್ರೇ ಚಂದ, ಇಲ್ಲ ಅಂತ ಅಂದರೆ ಒಂಥರ ಉಳ್ಳುಗಿರುತ್ತೆ ಅಂತಾರಲ್ಲ, ಹಾಗಿದ್ರೆ ದೋಸೆ ಅಷ್ಟೊಂದು ಸ್ವೀಟಿಶಾಗಿ ಬರಲ್ಲ ಅಂತ ಹೇಳಿಬಿಟ್ಟು ಹಲಸಿನ ಹಣ್ಣಿನ ದೋಸೆ ಬೇಡ, ಹಾಗೆ ತಿನ್ನೋಣ ಅಂತ ಹೇಳಿಬಿಟ್ಟು ಮೋನೆಲ್ಲ ಬಿಡಿಸ್ಕೊಟ್ಟು ಹೋದರು, ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಬೀಜ ಎಲ್ಲ ತಕ್ಕೋತಾ ಇದ್ದೀನಿ. ಹಲಸಿನ ಹಣ್ಣಿಂದು ಬೀಜನ ಈ ಥರ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಒಂಚೂರು ಕುಟ್ಟಾಣಿಲಿ ಒಂಚೂರು ಜಜ್ದಂಗೆ ಮಾಡ್ಕೊಬೇಕಾಯ್ತಾ. ಜಜ್ಬಿಟ್ಟು ಇವಾಗ ಚೆನ್ನಾಗಿ ತೊಳ್ಕೊಳ್ಳೋಣ.
ಆ್ಯಕ್ಚುಲಿ ನಮ್ಮ ಮನೇಲಿ ಇದೇ ಕುಟ್ಟಾಣಿ ಇರೋದಾಯ್ತಾ, ದೊಡ್ಡ ಕಲ್ಲೆಲ್ಲ ಮೇಲ್ಗಡೆ ಪಾರ್ಟಿ ಹಾಲಲ್ಲಿ ಇಟ್ಬಿಟ್ಟಿದ್ದೀನಿ. ಅದ್ರಲ್ಲಿ ಒಂಚೂರು ಇವಾಗ ಜಜ್ಕೊತಿದ್ದೀನಿ. ಇಷ್ಟು ಜಜ್ಜಿದ್ರೆ ಸಾಕು. ಇಲ್ಲಿ ಹಿಂಗೆ ಈ ಥರ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಜಜ್ಜಿದ್ರೆ ನೀಟಾಗಿ ತೊಳ್ಕೊಬೋದು ಮತ್ತು ಬೇಗ ಬೇಯುತ್ತೆ ಅಂತ ಅಷ್ಟೇ ಜಜ್ಜೋದು. ನೋಡಿ ಹಿಂಗೆಲ್ಲನೂ ಜಜ್ಜಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ತೊಳಿಬೇಕಾಯ್ತಾ, ಒಂಥರ ಲೋಳಿ ಥರ ಬರುತ್ತೆ ತೊಳಿಬೇಕಾದ್ರೆ. ಹಿಂಗೆ ಮನೆ ಮುಂದೆನೇ ಚಿಕ್ಕದೆರಡು ಕರಿಬೇವಿನ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದೀನಿ ಆಯಿತಾ. ಯಾವಾಗಲಾದರೂ ಕರಿಬೇವು ಖಾಲಿ ಆದಾಗ ಅಪ್ಪ ತಗೊಬರ್ತಾರೆ ಸಾಮಾನ್ಯ ತೋಟದಿಂದ. ಒಂದೊಂದ್ಸತಿ ಮಿಸ್ ಮಾಡಿಬಿಟ್ಟಿರ್ತಾರಲ್ವ, ಅಂಥ ಟೈಮಲ್ಲಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಎಮರ್ಜೆನ್ಸಿಗೆ ಏನು ಬೇಕೋ ಅಷ್ಟು ಕುಯ್ಕೊಳ್ತೀನಿ. ಟಿಯಾ ಮಲಗ್ದಾಗ ವಾಯ್ಸ್ ಕೊಡೋಕ್ಕೆ ಆಗಿರಲ್ಲ, ಹಾಗಾಗಿ ಲಿಪಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ನಾನು ರೂಮಲ್ಲಿ ಕುತ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ. ಟಿಯಾ ನಾನು ಅವಳನ್ನ ಮಾತಾಡಿಸ್ತಿದ್ದೀನಿ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾಳೆ. ಮತ್ತು ಪಾಟ್ ಎಲ್ಲ ಖಾಲಿ ಇತ್ತು, ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪಿನ ಬೀಜ ಹಾಕೋಣ ಅಂತ ಹೇಳಿಬಿಟ್ಟು ಹಾಕಿದ್ದೆ. ಪಾಟಲ್ಲಿ ನೋಡಿ ಚಿಕ್ಕದಾಗಿ ಬೆಳೆದಿದೆ, ಹಾಗಾಗಿ ಅದ್ರದ್ದು ಒಂದು ಗ್ಲಿಮ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಮಳೆಗಾಲ ಬಂದುಬಿಟ್ರೆ ಕಂಪ್ಲೀಟಾಗಿ ಒಂಥರ ಮಣ್ಣೆಲ್ಲ ಒದ್ದೆ ಆಗಿಬಿಟ್ಟಿತ್ತು. ಸ್ವಲ್ಪ ಗಿಡಗಳೆಲ್ಲ ಒಂಥರ ಮಳೆಗೆ ಡ್ರೈ ಆದಂಗೆ ಆಗಿತ್ತು ಮತ್ತು ವೈಟ್ ಬಗ್ಸ್ ಎಲ್ಲ ಆಗಿಬಿಟ್ಟಿದೆ. ಹಾಗಾಗಿ ಅಪ್ಪನ ಕೇಳಿದ್ದೀನಿ, ಅಪ್ಪ ಒಂದು ಏನಾದರೂ ಗಿಡಕ್ಕೆ ಔಷಧಿನ ತೊಗೊಂಬಂದು ಸ್ಪ್ರೇ ಮಾಡಬೇಕು, ಇಲ್ಲ ಅಂತಂದರೆ ಹೂವೆಲ್ಲ ಕುಯ್ಯೋಕ್ಕೆ ಆಗಲ್ಲ ಪೂಜೆಗೆ ಅಂತ ಹೇಳಿಬಿಟ್ಟು ನೀರು ತೊಳ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನೇನು ಹಾಕೋತೀವಿ ಅಷ್ಟೇ. ಸಾಸಿವೆ ಹಾಕೊಳ್ತಿದ್ದೀನಿ, ಒಣಮೆಣಸಿಕಾಯಿ, ಕರಿಬೇವು, ಬೆಳ್ಳುಳ್ಳಿ ಅಷ್ಟೇ. ಬೆಳ್ಳುಳ್ಳಿ, ಕೆಲವರು ಈರುಳ್ಳಿನೂ ಹಾಕೋತಾರೆ ಒಗ್ಗರಣೆಗೆ. ನಾನು ಅದೇನಪ್ಪ ಎಲ್ಲ ಇದಕ್ಕೂ ಸಾಂಬಾರಿಗೂ ಸಾಮಾನ್ಯ ಒಗ್ಗರಣೆಗೆ ಈರುಳ್ಳಿ ಹಾಕಲ್ಲ. ಎಲ್ಲ ತರಕಾರಿ ಏನೇನು ಉಳಿದಿತ್ತು ಅದೆಲ್ಲದು ಮಿಕ್ಸ್ ಮಾಡಿ ಸಾರು ಮಾಡ್ತಿದ್ದೀನಿ ಅಂತ ಸೊಪ್ಪಿಂದ ಹಿಡಿದು ಎಲ್ಲದೂ ಹಾಕ್ತಾ ಇದ್ದೀನಿ. ಬೀನ್ಸು, ಆಲೂಗಡ್ಡೆ, ಮೂಲಂಗಿ, ಗೆಡ್ಡೆಕೋಸು ಮತ್ತು ಕಾಳು, ಎಲ್ಲ ಥರದ ತರಕಾರಿ ಎಲ್ಲ ಏನೇನಿತ್ತು ಎಲ್ಲ ಸ್ಟಾಕ್ ಕ್ಲಿಯರೆನ್ಸ್ ಇವತ್ತು. ಸ್ವಲ್ಪ ದಪ್ಪಕ್ಕೆ ಹಾಕೊಳ್ತಿದ್ದೀನಿ. ನಾವು ಹಾಸನಲ್ಲಿ ಬಾಡಿಗೆ ಇದ್ವಲ್ಲ, ಯಮುನ್ ಆಂಟಿ ಅಂತ ಓನರ್ ಆಂಟಿ. ನಾನು ತುಂಬ ಸತಿ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಅವ್ರನ್ನ ನೋಡಿರ್ತೀರಾ. ಆಂಟಿ ಯಾವಾಗಲೂ ಹಿಂಗೆ ಮಿಕ್ಸ್ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡೋರು ಆಯಿತಾ. ನಾನು ಆಂಟಿಗೆ ಹೇಳ್ತಾ ಇದ್ದೆ, ಎಂಥದ್ದು ಆಂಟಿ ಇದು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಮಿಕ್ಸ್ ಸಾಂಬಾರು ಮಾಡ್ತಿರಲ್ಲ ಆಂಟಿ. ಸುಮ್ಮನೆ ಆಂಟಿಗೆ ರೇಗಿಸ್ತಾ ಇದ್ದೆ ಆಯಿತಾ. ಆಮೇಲೆ ಅವ್ರ ಮನೇಲೆ ಆಲ್ಮೋಸ್ಟ್ ನಾನು ಒಂದು 6-7 ಇಯರ್ಸ್ ಇದ್ದಲ್ಲ, 7 ಇಯರ್ಸಲ್ಲಿ ಆಂಟಿ ಮಿಕ್ಸ್ ತರಕಾರಿ ಹಾಕಿ ಮಾಡೋ ಸಾಂಬಾರು ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತು, ಇಷ್ಟ ಆಗೋದು. ಹಾಗಾಗಿ ಈಗ ಏನು ತರಕಾರಿ ಇದ್ರು ಫಸ್ಟೆಲ್ಲ ಏನಂದರೆ ಹೀರೆಕಾಯಿ, ಬೇಳೆ, ಅದಕ್ಕೊಂದು ಆಲೂಗಡ್ಡೆ ಅಷ್ಟೇ ಹಾಕಬೇಕು ಅನ್ನೋ ಥರ ಮೈಂಡ್ ಸೆಟ್ ಇತ್ತು. ಬಟ್ ಈಗ ಹಂಗಲ್ಲ, ಏನು ತರಕಾರಿ ಇದ್ರು ಮಿಕ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ, ಅಷ್ಟು ರುಚಿಯಾಗುತ್ತೆ. ಟಿಯಾ ಎದ್ಬಿಟ್ಲು, ಸಾಂಬಾರು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಟೀನ್ ಕರ್ಕೊಂಬರಕ್ಕೆ ಹೋದೆ. ಅಲ್ಲಣ್ಣ ಕಳ್ಳ ಅಜ್ಜಿ ಚಿನ್ನ ಹೆಂಗೆ ಮಾಡ್ತೀಯ ನೀನು? ಅಲ್ಲಿ ನೋಡಲ್ಲ, ಅಲ್ಲಿ 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 ಕೂಚು ಬಿಡೋದು. ಈಗ ಇಲ್ಲಿ ಕೂರಿಸಿ ನಾವು ಸಾಂಬಾರು ಮಾಡ್ತೀವಿ. ಇವಾಗಂತೂ ಫುಲ್ ಚೇರು ಅಳ್ಳೋದು. ಏನು ಮಸಾಲೆ ಹಾಕ್ಕೊಳ್ಳೋದು ಅಷ್ಟೇ ಮಾಮೂಲಿ. ನೀವು ಮಸಾಲೆಗೆ ಏನು ಹಾಕ್ತೀರಾ ಅದು ಸ್ವಲ್ಪ ಸಾಂಬಾರು ಸೊಪ್ಪು, 2 ಚಿಕ್ಕದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಕಾಳೆಲ್ಲ ಹಾಕಿರೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗುತ್ತೆ ಅಂತ ಚೂರು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 4 ಇಕ್ಲ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ 2 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಾಯಿ, ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಬಿಟ್ಟು ರುಬ್ಬೋದು ಅಷ್ಟೇ. ಖಾರದ ಪುಡಿ, ಸಾಂಬಾರು ಪುಡಿ, ಖಾರ ಎಷ್ಟು ತಕ್ಕಂತೆ ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಆಯ್ತಾ. ನಾನು ನಮ್ಮನೆ ಖಾರದ ಪುಡಿ ಖಾರ ಇದೆ, ಹಾಗಾಗಿ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಅಂತ ಅಂದರೆ ಕಾಳುಗಳೆಲ್ಲ ಹಾಕಿ ಫ್ರೈ ಮಾಡಿರ್ತೀವಲ್ವ, ಅದು ಸಾಂಬಾರು ಪುಡಿ, ಅದನ್ನು 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಬೇಕು ಅಂತ ಅಂದರೆ ನೀವು ಮಸಾಲೆಗೂ ಹಾಕೋಬೋದು, ನಾನು ತರಕಾರಿ ಫ್ರೈ ಮಾಡೋಕ್ಕೆ ಹಾಕೊಂಡು ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ನೋಡಿ ಹಿಂಗೆ ಕಂಪ್ಲೀಟಾಗಿ ಫ್ರೈ ಆಗಿದೆ, ಈ ಕಲರ್ ಬಂದಿದೆ. ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ. ನೀನು ಮಾತಾಡ್ತೀಯ ಚಿನ್ನೋ?
ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ನೀರು ಹಾಕ್ಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ. ಹೊಸದಾಗಿ ಯಾರೆಲ್ಲ ಅಡುಗೆ ಕಲಿತಾ ಇರ್ತೀರಾ ಹಿಂಗೂ ಸಾಂಬಾರು ಮಾಡ್ಬೋದು, ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ತರಕಾರಿ ಅನ್ನ ಕೂಗಿಸ್ಕೊಂಡಿದ್ದೆ ಆಯಿತಾ. 90% ಅವಳಿಗೆ ಏನು ಮಾಡ್ತೀನಿ, ಮಧ್ಯಾಹ್ನದ ಹೊತ್ತು ತರಕಾರಿ ಅನ್ನನೇ ತಿನ್ನಿಸ್ತೀನಿ. ಸಪೋಸ್ ಆಗದೆ ಇದ್ದಾಗ ರಾಗಿ ಸರಿ ಅಥವಾ ಮನೇಲಿ ಮಾಡ್ಕೊಂಡಿದ್ದೀನಲ್ಲ ಸಿರ್ಲಾಕ್ ಅದನ್ನು ತಿನ್ನಿಸ್ತೀನಿ. ಬೇಗ ಕೂಗ್ಸಿದ್ನ ಹಂಗಾಗಿ ಸ್ವಲ್ಪ ತಣ್ಣಗಾಗಿದೆ, ಚೂರು ಬಿಸಿ ಮಾಡ್ಕೊಳ್ತೀನಿ. ಏನಿಲ್ಲ, ಕ್ಯಾರೆಟು ಒಂಚೂರು ಸೊಪ್ಪು ಮತ್ತು ಆಲೂಗಡ್ಡೆ ಬೇಳೆ ಹಾಕಿ 1 ಸ್ಪೂನ್ ಅಕ್ಕಿ ಹಾಕ್ಬಿಟ್ಟು ಕೂಗ್ಸಿದ್ದೆ ಅಷ್ಟೆ. ತರಕಾರಿ ಎಲ್ಲ ಮ್ಯಾಶ್ ಮಾಡಿ ತುಪ್ಪ ಹಾಕ್ಬಿಟ್ಟು ಯಮ್ಮಿ ಫುಡ್ಡು ರೆಡಿ. ತಿಂಗೆ ರೆಡಿ ರೆಡಿ. ತಿನ್ನನಾ? ಬಿಸಿ ಆಟಕಲ್ಲು ತಿಯ ಇಲ್ಲಿ. ಬಾಕಂದ ಬಾ. ತಿಯ ಸ್ಪೂನ್ ಇಟ್ಬಿಟ್ಟು ಬಾ ಇಲ್ಲಿ. ಜಿಂಗ್ ಅಮ್ಮ ಅಕ್ಕಲ್ಲ. ಬೀಳ್ತೀರಾ, ಅದನ್ನ ಇಟ್ಕೊಂಡು ನಿಲ್ಲಕ್ಕಾಗಲ್ಲ. ಏಯ್ತಿಯಾ, ಏನ್ ಮಾಡ್ತಿದ್ಯಾ ಅಲ್ಲಿ ಆ ಮೂಲೆಯಲ್ಲಿ? ಬಾಯ್ಲಿ ಕಡೆ. ಏಯ್, ಸಾಂಬಾರ್ ರೆಡಿ. ಒಳ್ಳೆ ತರಕಾರಿ ಸಾರು, ಹಲಸಿನ ಕಾಳು. ತಿಯಾ ಮಾತಾಡ್ತೀಯ ನೀನು? ಇದಕ್ಕೊಂದು ಒಳ್ಳೆ ಮುದ್ದೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ ಅಲ್ಲ ಮಗಳೇ? ಇಲ್ಲಿ ಇಲ್ಲಿ ತಾತನ ಮೂತಿ ಹೆಂಗಿದೆ? ಹೆಂಗಿದೆ ತೋರ್ಸಲ್ವಾ? ಎಳಿಬೇಕು ಒಟ್ಟಿನಲ್ಲಿ. ಇವಾಗ ಇದೆಲ್ಲ ಎಳಿಬೇಕು ಅವಳು, ಇದೆಲ್ಲ ಎಳಿಬೇಕು. ಈಗ ಹೆಂಗಿದೆ ತಾತನ ಮೂತಿ? ಔ ಬಿತ್ತು. ಚೊಡ್ನಾಡ ಬೇಡ ಚಿನ್ನ. ಹಲಸಿನ ಹಣ್ಣು ಕೊಡು ಅಂತ ಜಗಳ. ತಗೋ ಆಯ್ತು. ರಸ, ಹಲಸಿನ ಹಣ್ಣಿನ ರಸ. ಇಲ್ಲಿ ಇಲ್ಲಿ ನಿಂಗೆ ಕೊಡ್ತಾರೆ, ನಿಂಗೆನೆ. ಇಟ್ಕೋ, ನಾನೇ ಇಟ್ಕೊಳಕ್ಕಾಗಲ್ಲ. ಓಕೆನಾ? ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ತಿದ್ದೀನಿ. ಆಮೇಲೆ ಹಲಸಿನ ಹಣ್ಣು ಸ್ವೀಟ್ ಜಾಸ್ತಿ ಇದೆ ಆಯಿತಾ, ಹಾಗಾಗಿ ಜಾಸ್ತಿ ಏನು ಹನಿ ಬೇಡ, ಇಷ್ಟು ಹನಿ ಸಾಕು. ಅಕ್ಕ ಅಯ್ಯಪ್ಪ ಕಳ್ತಿದ್ದೀರಾ? ಎತ್ಕೊಳ್ತೀನಿ. ಓಕೆನಾ? ಸಾಕಾಗಿದೆ. ಪಾಪಗೆ ಒಟ್ನಲ್ಲಿ ನಾನು ಎತ್ಕೊಬೇಕು ಅಂತ ಕುಯ್ ಅಂತ ಇದ್ಲು ಆಯಿತಾ. ಹಲಸಿನ ಹಣ್ಣಿನ ಡೆಸರ್ಟ್ ಮುಗಿಸಿ ಆ್ಯಂಡ್ ನೆಕ್ಸ್ಟ್ ಡೇ ಪಲ್ಸ್ ಪೋಲಿಯೋ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟೆ. ಚಳಿ ಅಂದರೆ ಚಳಿ ಇತ್ತು ಅಂತ ಹೇಳ್ಬಿಟ್ಟು ಫುಲ್ ಪ್ಯಾಕ್ ಮಾಡ್ಕೊಂಡು ಸ್ವೆಟರ್ ಹಾಕಿಸ್ಕೊಂಡು ಹೊರಟೆ. ಸಾಕ್ಸ್ ಹಾಕಿದ್ದನ್ನು ಪೂರ್ತಿ ಹಿಂಗೆ ಕಿತ್ತು ಬಿಸಾಕಿದ್ಲು. ಸರಿ ಕಾರಲ್ಲಿ ಹೋಗೋದಲ್ವಾ ಅಂತ ಅಂದ್ಕೊಂಡು ಹೊರಟ್ವಿ. ಲಿಪಿ ನೋಡಿ ಅಲ್ಲಿ ಪಾಪನ ಎತ್ಕೊಂಡು ಆಟ ಆಡ್ಸೋದು. ಅವಳಂತೂ ಪಾಪನ ಗೊಂಬೆ ಮಾಡ್ಕೊಬಿಟ್ಟಿದ್ದಾಳೆ. ಮತ್ತು ನಮ್ಮ ತೀಂಗು ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿ ಹೋಗ್ಬಿಡ್ತು. ಅಕ್ಕ ನನ್ನನ್ನು ಇಚ್ಚಿಕ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಇರ್ತಾಳೆ, ಅವಳು ಏನು
ಮಾಡಿದ್ರು. ಆಮೇಲೆ ನನ್ನ ಫ್ರೆಂಡು ಕೂಡ ಬಂದಿದ್ಲು ಊರಿಗೆ, ಹಾಗಾಗಿ ಅವಳಿಗೂ ಫೋನ್ ಮಾಡಿಕೊಂಡು ಒಟ್ಟಿಗೆ ಹೋಗೋಣ ವ್ಯಾಕ್ಸಿನೇಷನ್ಗೆ ಅಂತ ಅಂದೆ. ಮತ್ತು ನಮ್ಮನೆ ಆಪೋಸಿಟ್ ಮನೇಲೂ ಅಷ್ಟೇ, ಆಂಟಿ ಮನೇಲೂ ಚಿಕ್ಕ ಪಾಪು ಇತ್ತು. ಸರಿ ಬನ್ನಿ ಆಂಟಿ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಹಾಕಿಸ್ಕೊಂಬರೋಣ, ಮಳೆ ಬೇರೆ ಬರ್ತಾ ಇದೆ, ನೀವೊಂದ್ಸತಿ ಹೋಗೋದೇನು ಅಂತ ಹೇಳಿಬಿಟ್ಟು ನಮ್ಮ ಅಮ್ಮನ ಮನೆ ನಮ್ಮ ಅಪ್ಪನ ಮನೆಯೂ ಕೂಡ ಮರ್ಸು ನಾವು ಆ ಸ್ಕೂಲ್ ಹತ್ರ ಹಾಕ್ತಾರೆ ಅಂತ ಹೇಳಿ ರಶ್ ಇರಲಿಲ್ಲ, ಹಾಗಾಗಿ ಮರ್ಸು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಆರಾಮಾಗಿ ಪಲ್ಸ್ ಪೋಲಿಯೋನ ಹಾಕಿಸ್ಕೊಂಡ್ವಿ. ಫಸ್ಟ್ 1 ಡ್ರಾಪ್ ಹಾಕೋಕ್ಕೆ ಹಿಂಗೆ ಹಾಕಿದ ತಕ್ಷಣ ಪಟ್ ಅಂತ ಹಿಂಗೆ ತಿರುಗೇ ಬಿಡೋದು, ಆ ಬಾಯಿಗೆ ಬೀಳಲೇ ಇಲ್ಲ. ಆಮೇಲೆ ಆಂಟಿ ಬಾಯಿಗೆ ಬೀಳಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಡ್ರಾಪ್ ಹಾಕಿದ್ರು. ಕೊನೆ ಕರೆಕ್ಟಾಗಿ 2 ಡ್ರಾಪ್ ಆಯಿತು ಆಯಿತಾ. ಮತ್ತು 10 ನಿಮಿಷ ತಿನ್ನಿಸಿದ್ರೆ ಕೆಲವೊಂದು ಸತಿ ವಾಮಿಟ್ ಆಗಿಬಿಡುತ್ತೆ, ಹಾಗಾಗಿ ನನಗೆ ಭಯ. ಆಮೇಲೆ ಅವಳಿಗೆ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದು 10 ಮಿನಿಟ್ಸ್ ರಾಗಿ ಸರಿ ಮಾಡೋ ಅಷ್ಟೊತ್ತಿಗೆ ಇನ್ನೇನು ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿತ್ತು. ಹಾಗಾಗಿ ರಾಗಿ ಸರಿ ಮತ್ತು ಗೆಣಸನ್ನ ತುರಿದ್ಬಿಟ್ಟು ಹಾಕಿಸ್ಬಿಟ್ಟು ತಿನ್ನಿಸ್ದೆ. ಆಂಟಿ ಪಾಪುನ ತೋರಿಸಿ ಅಂತ ಹೇಳ್ಬಿಟ್ಟು ಲಿಪಿ ಹೋಗಿ ಪಾಪುನ ನೋಡ್ತಾ ಇದ್ಲು. ಚಿಕ್ಕ ಬೇಬಿ ಅದಿನ್ನು 2 ಮಂತ್ಸು, ಹಾಗಾಗಿ ಅದನ್ನು ವೀಡಿಯೋದಲ್ಲಿ ಕವರ್ ಮಾಡಲಿಲ್ಲ. ಆ್ಯಂಡ್ ನಮ್ಮೂರವ್ರು ಆಯಿತಾ ಟ್ವಿನ್ಸ್ ಬೇಬಿ ಮುದ್ದಾಗಿದ್ವು, ಅವ್ರನ್ನು ಮಾತಾಡಿಸ್ಕೊಂಡು ಒಂದು ವೀಡಿಯೋ ಕ್ಲಿಪ್ ತೆಗೆಸ್ಕೊಂಡು ಮನೆಗೆ ಬಂದೆ. ಸೊ ಹೀಗಿತ್ತು ನನ್ನ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸು, ಎಲ್ಲ ದಿನದ ಮರ್ಜ್ ಮಾಡಿ ಹಾಕಿದ್ದೀನಿ. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಆಯಿತಾ. ಮತ್ತು ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.